ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಮಸ್ಕಾರ. ಡಾಕ್ಟರ್ ಭವ್ಯ, ಆಯುಷ್ ವೈದ್ಯಾಧಿಕಾರಿ, ಸಿದ್ದರ್ಬೆಟ್ಟ, ತುಮಕೂರು. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಒತ್ತಡ, ಅಸ್ವಸ್ಥ ಆಹಾರ ಪದ್ಧತಿ, ಶಾರೀರಿಕ ಚಟುವಟಿಕೆಗಳ ಕೊರತೆ ಮತ್ತು ಮಾನಸಿಕ ತಳಮಳ ಇವುಗಳಿಂದ ಹಲವಾರು ಜೀವನ ಶೈಲಿಯ ರೋಗಗಳು ಹೆಚ್ಚುತ್ತಿರುವುದು ಸಾಮಾನ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ದೇಹ, ಮನಸ್ಸು ಮತ್ತು ಶ್ವಾಸಗಳ ಸಮತೋಲನಕ್ಕೆ ಯೋಗ ಅತ್ಯುತ್ತಮವಾದ ಪ್ರಾಚೀನ ಭಾರತೀಯ ಪದ್ಧತಿ. ನಿಯಮಿತ ಯೋಗದ ಅಭ್ಯಾಸವು ದೇಹದ ನೋವು, ಬಾಧೆಗಳನ್ನು ದೂರ ಮಾಡುವುದಲ್ಲದೆ ರಕ್ತದೊತ್ತಡ, ಮಧುಮೇಹ, ಮಾನಸಿಕ ಒತ್ತಡ, ಮಲಬದ್ಧತೆ, ಜೀರ್ಣಕ್ರಿಯೆ ಸಮಸ್ಯೆಗಳು, ನಿದ್ರಾಹೀನತೆ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಸಹಾಯಕ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಒಟ್ಟಾರೆ ಜೀವನದ ಗುಣಮಟ್ಟವನ್ನ ಸುಧಾರಿಸುತ್ತದೆ. ರೋಗಗಳು ಬರುವ ಮೊದಲೇ ತಡೆಗಟ್ಟುವುದು ಅತ್ಯಂತ ಮುಖ್ಯ. ಅದಕ್ಕಾಗಿ ಪ್ರತಿದಿನ 20-30 ನಿಮಿಷಗಳ ಕಾಲ ಯೋಗಾಭ್ಯಾಸ ಮಾಡಿದರೆ ದೇಹ, ಮನಸ್ಸು ಸಮತೋಲನದೊಂದಿಗೆ ಆರೋಗ್ಯಕರ ಜೀವನ ಶೈಲಿಯನ್ನ ಹೊಂದಬಹುದು. ರೋಗಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ 5 ಸರಳ ಕ್ರಮಗಳು ಹೀಗಿದೆ. ಮೊದಲಿಗೆ ವಾರ್ಮ್ ಅಪ್ 5 ನಿಮಿಷ. ಇದು ದೇಹವನ್ನು ಸಡಿಲವಾಗಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕುತ್ತಿಗೆ ಸುತ್ತಿಸುವುದು, ಭುಜಗಳನ್ನು ಹಿಂದೆ ಮುಂದೆ ತಿರುಗಿಸುವುದು, ಕೈಕಾಲುಗಳನ್ನು ಸುತ್ತಿಸುವುದು, ಹೀಗೆ ಹಲವಾರು ಸುಲಭ ವ್ಯಾಯಾಮಗಳನ್ನು ಮಾಡುವುದು. ಸ್ಟ್ರೆಚ್ ಜೊತೆಗೆ ಮೂಮೆಂಟ್ ಮಾಡಿದಾಗ ಆಸನಗಳನ್ನು ಮಾಡುವಲ್ಲಿ ದೇಹವನ್ನ ಸಿದ್ಧಗೊಳಿಸಲು ಸಹಾಯವಾಗುತ್ತದೆ. ಎರಡನೇದಾಗಿ ಆಸನಗಳು. ಸುಲಭವಾಗಿ ಮಾಡುವ ಆಸನಗಳೆಂದರೆ ತಾಡಾಸನ, ವೃಕ್ಷಾಸನ, ಭುಜಂಗಾಸನ, ತ್ರಿಕೋಣಾಸನ, ಸೇತುಬಂಧಾಸನ ಹಾಗೂ ಶಶಂಕಾಸನ. ಇದರಲ್ಲಿ ತಾಡಾಸನ ಮಾಡುವುದರಿಂದ ನಮ್ಮ ಭುಜ, ಕಾಲು, ಪುಷ್ಟ, ಹೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸಲು ಸಹಾಯವಾಗುತ್ತದೆ. ಹಾಗೆ ಪೋಸ್ಚರ್ಸ್, ನಮ್ಮ ಭಂಗಿಯನ್ನ ಕರೆಕ್ಷನ್ಸ್ ಮಾಡಲು ಅನುಕೂಲವಾಗುತ್ತದೆ. ವೃಕ್ಷಾಸನ ಮನಸ್ಸು ಶಾಂತವಾಗಿಡಲು ಸಹಾಯವಾಗುತ್ತದೆ. ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಹಾಗೆ ಭುಜಂಗಾಸನವು ನಮ್ಮ ಭುಜಗಳು, ಬೆನ್ನು, ಮೂಳೆಗಳ ಸಂಧಿಗಳನ್ನ ಬಲಪಡಿಸುತ್ತದೆ, ಉಸಿರಾಟವನ್ನ ಉತ್ತಮಗೊಳಿಸುತ್ತದೆ. ಹಾಗೆ ತ್ರಿಕೋಣಾಸನ ಜೀರ್ಣಕ್ರಿಯೆಗೆ ಸಹಾಯಕ, ಹೊಟ್ಟೆಯ ಬಜ್ಜು, ನಡು ಹೊಟ್ಟೆಯ ಭಾಗಕ್ಕೆ ಉತ್ತಮವಾದಂತ ಆಸನ. ಇನ್ನು ಸೇತುಬಂಧಾಸನ ನಮ್ಮ ಸೊಂಟವನ್ನ ಬಲಪಡಿಸಲು ಹಾಗೂ ಹೃದಯ ಆರೋಗ್ಯವನ್ನ ಕಾಪಾಡಲು ಅನುಕೂಲವಾಗುತ್ತದೆ. ಹಾಗೆ ಶಶಂಕಾಸನ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಶಾಂತಿ ನೆಮ್ಮದಿಯಿಂದಿರಲು ಸಹಾಯವಾಗುತ್ತದೆ. ಮೂರನೇದಾಗಿ ಪ್ರಾಣಾಯಾಮ. ಇದನ್ನ ಪ್ರತಿನಿತ್ಯ 10 ನಿಮಿಷಗಳ ಕಾಲ ಅಭ್ಯಾಸ ಮಾಡಬೇಕಾಗುತ್ತದೆ. ದೀರ್ಘ ಶ್ವಾಸ, ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್, ಇದು ಉಸಿರಾಟದ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮೂಲ ನಾಡಿಗಳನ್ನ ಸಮತೋಲನಗೊಳಿಸಿ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ. ಕೊನೆಯದಾಗಿ ಭ್ರಾಮರಿ ಪ್ರಾಣಾಯಾಮ ರಕ್ತದೊತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿದಾಯಕವಾಗುತ್ತದೆ. ಹೀಗೆ 3 ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ಮಾಡಬೇಕಾಗುತ್ತದೆ. 4ನೇದಾಗಿ ಧ್ಯಾನವನ್ನ 5-10 ನಿಮಿಷ ಮಾಡಬೇಕು. ಇದರಲ್ಲಿ ಮನಸ್ಸು ಕೇಂದ್ರೀಕರಿಸುವುದರಿಂದ ಹಾಗೂ ಉಸಿರಾಟದ ಕ್ರಮವನ್ನು ಅನುಸರಿಸುವುದರಿಂದ ಒತ್ತಡ, ಕಳವಳ ಕಡಿಮೆ ಪಡಿಸುತ್ತದೆ. 5ನೆಯ ಕ್ರಮವಾಗಿ ಶವಾಸನವನ್ನು ಪಾಲಿಸಬೇಕು. ಇದರಲ್ಲಿ ಪೂರ್ಣ ವಿಶ್ರಾಂತಿ ದೇಹ ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ಹೃದಯ ಹಾಗೂ ಶ್ವಾಸಕೋಶಗಳಿಗೆ ಸಿಗುವಂತ ಆಮ್ಲಜನಕವು ಹೆಚ್ಚಾಗಿ ರಕ್ತ ಸಂಚಲನ ಹೆಚ್ಚು ಮಾಡಿ ಕಾಪಾಡುತ್ತದೆ. ಉಸಿರಾಟದ ಶಕ್ತಿ ಹೆಚ್ಚಳವಾಗುತ್ತದೆ. ಹಾಗೆ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ಮಾನಸಿಕ ಒತ್ತಡ ಮತ್ತು ಕಳವಳ ಕಡಿಮೆ ಆಗಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ತೂಕ ನಿಯಂತ್ರಣದಲ್ಲಿರಿಸಲು ಸಹಾಯವಾಗುತ್ತದೆ. ರೋಗ ನಿರೋಧಕ ಶಕ್ತಿ, ಬಲ ಹೀಗೆ ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಗೆ ಸಹಾಯವಾಗುತ್ತದೆ. ಹೀಗಾಗಿ ಯೋಗ ಮಾಡಿ ನಿರೋಗಿಗಳಾಗಿ ಎಂದು ಹೇಳುತ್ತಾ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆಯುಷ್ ಕೇಂದ್ರಗಳನ್ನು ಸಂಪರ್ಕಿಸಿ. ಧನ್ಯವಾದಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ದಿನನಿತ್ಯ ಯೋಗಾಭ್ಯಾಸ ಈ ವಿಷಯವಾಗಿ ಮಾತನಾಡಿದವರು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರಾದ ಡಾಕ್ಟರ್ ಭವ್ಯ HB. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.